ಪಾಕಿಸ್ತಾನದ ಪರವಾದಂತ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಯಾರೇ ಆಗ್ಲಿ, ಅದು ವಿಧಾನಸೌಧದ ಒಳಗೆ ಇರಬಹುದು, ವಿಧಾನಸೌಧದ ಹೊರಗೆ ಇರಬಹುದು, ಆ ರೀತಿಯಾದಂತ ಮಾನಸಿಕತೆಗಳು ಇರುವಂತ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನ ಮೀರಿ ಇದನ್ನ ಖಂಡಿಸಬೇಕು. ಇದರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು. ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನ ಇಟ್ಟುಕೊಂಡು ಒಳಗ್ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ಬಂದಿದ್ರು ಕೂಡ ತಪ್ಪೇ. ಆ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ನಿನ್ನೆ ರಾಜ್ಯಸಭಾ ಫಲಿತಾಂಶ ಆದಂತ 2-3 ನಿಮಿಷಗಳಲ್ಲಿ ವಿಜಯೋತ್ಸವನ್ನ ಎಲ್ಲರೂ ಕೂಡ ಆಚರಿಸಬೇಕು. ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ. ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ. ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ, ಬೇರೆ ಯಾವ ರೂಪದಲ್ಲಾದ್ರೂ ಕೂಡ ಸಂತೋಷಗಳು ನಡೀಲಿ. ಆದರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನ ಕೂಗಿದ್ದಾರೆ ಅಂತ ಈಗ ಬಂದು ಲೇಟ್ ಬರ್ತೀರಿ. ಈಗ ನಿಮ್ಗೆ ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರ ಮಾತು ಈಗ ಮತ್ತೆ ಮಾತಾಡಿ, ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ, ಮತ್ತೆ ಮಾತಾಡಿ. ನೀವು ಮಾತಾಡ್ಲಿಕ್ಕೆ ಬಿಡಿದವ್ರು ಒಂದು ಒಳ್ಳೆ ಸತ್ಯ ಮಾತಾಡ್ತಾರೆ. ಆಯ್ತು, ನೀವು ಮತ್ತೆ ಸತ್ಯ ಹೇಳಿ, ವಿಚಾರಣೆ ಅಂತ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ, ನೀವು ಸತ್ಯ ಹೇಳಿ. ನೆಕ್ಸ್ಟ್ ಗೆ ನಾನು ಮಾತಾಡ್ಲಿಕ್ಕೆ ಕೊಡ್ತಾರೆ, ಅವಕಾಶ ಕೊಡ್ತೇನೆ. ಪಾಕಿಸ್ತಾನದ ಪರವಾದಂತ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಯಾರೇ ಆಗ್ಲಿ, ಅದು ವಿಧಾನಸೌಧದ ಒಳಗೆ ಇರಬಹುದು, ವಿಧಾನಸೌಧದ ಹೊರಗೆ ಇರಬಹುದು, ಆ ರೀತಿಯಾದಂತ ಮಾನಸಿಕತೆಗಳು ಇರುವಂತ ವ್ಯಕ್ತಿಗಳು ಯಾರಿದ್ರೂ ಕೂಡ ನಾವು ರಾಜಕೀಯ ಪಕ್ಷಗಳನ್ನ ಮೀರಿ ಇದನ್ನ ಖಂಡಿಸಬೇಕು. ಇದರ ಬಗ್ಗೆ ದೊಡ್ಡ ಪ್ರಮಾಣದ ಶಿಕ್ಷೆಗಳಾಗಬೇಕು ಅನ್ನೋದನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಹೇಳಬೇಕು. ಲೋಕಸಭಾ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಸಂಸದರ ಪಾಸನ್ನ ಇಟ್ಟುಕೊಂಡು ಒಳಗ್ ಬಂದಿದ್ದು ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ಯಾರು ಬಂದಿದ್ರು ಕೂಡ ತಪ್ಪೇ. ಆ ರೀತಿಯಾದಂತಹ ಘಟನೆಗಳು ಎಲ್ಲೂ ಕೂಡ ನಡಿಬಾರದು. ನಾವು ಅದನ್ನೇನು ಸಮರ್ಥಿಸ್ಕೊಳ್ತಾ ಇಲ್ಲ. ನಿನ್ನೆ ರಾಜ್ಯಸಭಾ ಫಲಿತಾಂಶ ಆದಂತ 2-3 ನಿಮಿಷಗಳಲ್ಲಿ ವಿಜಯೋತ್ಸವನ್ನ ಎಲ್ಲರೂ ಕೂಡ ಆಚರಿಸಬೇಕು. ಸಂತೋಷ ಅಂತ ಎಲ್ಲರಿಗೂ ಇದ್ದಿದ್ದೆ. ಸಂತೋಷದ ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ. ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ, ಬೇರೆ ಯಾವ ರೂಪದಲ್ಲಾದ್ರೂ ಕೂಡ ಸಂತೋಷಗಳು ನಡೀಲಿ. ಆದರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಪರವಾದಂತ ಘೋಷಣೆಗಳನ್ನ ಕೂಗಿದ್ದಾರೆ ಅಂತ ಈಗ ಬಂದು ಲೇಟ್ ಬರ್ತೀರಿ. ಈಗ ನಿಮ್ಗೆ ಆಯ್ತು, ಕೂತ್ಕೊಳ್ಳಿ. ಈಗ ಅವ್ರ ಮಾತು ಈಗ ಮತ್ತೆ ಮಾತಾಡಿ, ನೀವು ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ, ಮತ್ತೆ ಮಾತಾಡಿ. ನೀವು ಮಾತಾಡ್ಲಿಕ್ಕೆ ಬಿಡಿದವ್ರು ಒಂದು ಒಳ್ಳೆ ಸತ್ಯ ಮಾತಾಡ್ತಾರೆ. ಆಯ್ತು, ನೀವು ಮತ್ತೆ ಸತ್ಯ ಹೇಳಿ, ವಿಚಾರಣೆ ಅಂತ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ, ನೀವು ಸತ್ಯ ಹೇಳಿ. ನೆಕ್ಸ್ಟ್ ಗೆ ನಾನು ಮಾತಾಡ್ಲಿಕ್ಕೆ ಕೊಡ್ತಾರೆ, ಅವಕಾಶ ಕೊಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.